ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ರೀ ಸ್ನೇಹಿತರೆ, ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸವರಾಜ್. ಸ್ನೇಹಿತರೆ, ಇಲ್ಲಿವರೆಗೂ ನೀವು PM ವಿಶ್ವಕರ್ಮ ಸ್ಕೀಮ್ನ ವಿಡಿಯೋಗಳನ್ನು ನಮ್ಮ ಚಾನಲಲ್ಲಿ ನೋಡಿದ್ದೀರಾ. ಸೊ ಈ ವಿಡಿಯೋ ಕೂಡ ಭಾರತ ಸರ್ಕಾರ ಜಾರಿಗೆ ತಂದಿರುವಂತಹ PM ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಹಣವನ್ನು ನೀವು ಯಾವ ರೀತಿ ಪಡ್ಕೋಬೇಕು, ಅದಕ್ಕೆ ಯಾವ್ಯಾವ ದಾಖಲೆಗಳು ಬೇಕಾಗುತ್ತೆ, ಏನು ಮಾಡಬೇಕು. ಈಗ ನೀವು ಟ್ರೈನಿಂಗನ್ನು ಕೂಡ ಆಲ್ರೆಡಿ ಮುಗಿಸಿದ್ದೀರಾ, ನಿಮಗೆ ಸರ್ಟಿಫಿಕೇಟ್ಸು, ID ಕಾರ್ಡ್ಸು ಇವೆಲ್ಲ ಕೂಡ ನಿಮಗೆ ಈಗ ದೊರೆತಿದ್ದಾವೆ. ಆದರೆ ನೀವು ಈ ಅಡಿಯಲ್ಲಿ ಯಾವ ರೀತಿ ಹಣವನ್ನು ಬ್ಯಾಂಕ್ನಿಂದ ಸಾಲವಾಗಿ ಪಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಹಾಗಿದ್ರೆ ಇಂಥ ವಿಷಯಗಳನ್ನು ನೀವು ನಮ್ಮ ಚಾನಲ್ನಲ್ಲಿ ಪದೇ ಪದೇ ತಿಳ್ಕೊತೀರಾ. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇನ್ನೊಬ್ಬರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಷಯವನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡೋಣ. ಬನ್ನಿ ಸ್ನೇಹಿತರೆ. ನೋಡ್ರಿ ಸ್ನೇಹಿತರೆ, PM ವಿಶ್ವಕರ್ಮ ಯೋಜನೆ ಒಳಗೆ ನಿಮಗೆ ಸಾಲದ ಹಣ ಮಂಜೂರಾಗಿದೆ ಅಂತೇಳಿ ತಿಳ್ಕೊಬೇಕಾತಪ್ಪ ಅಂದ್ರೆ ನೀವು ಬ್ಯಾಂಕ್ಗಳಿಗೆ ಹೋಗಿ ತಿರುಗಾಡಬೇಕು ಅಂತ ಏನಿಲ್ಲ. ಅದಕ್ಕೆ ಮಾಡಬೇಕಾಗಿರೋದು ಇಷ್ಟ. ನೀವು ಯಾವ ವೆಬ್ಸೈಟ್ನಿಂದ ಅಪ್ಲಿಕೇಶನ್ ಹಾಕಿದಿರಲ್ಲ ಆ ವೆಬ್ಸೈಟ್ ಒಳಗೆ ನೀವು ಒಂದು ಸಾರಿ ಎಂಟ್ರ್ ಆಗಬೇಕಾಕತಿ. ಲಾಗಿನ್ ಆಪ್ಷನ್ ಒಳಗೆ ನಿಮ್ಮ ಮೊಬೈಲ್ ನಂಬರ್, ಯಾವ ಮೊಬೈಲನ್ನು ಕೊಟ್ಟರೆ ನೀವು ರಿಜಿಸ್ಟರ್ ಆಗಿರಿ ಆ ಮೊಬೈಲ್ ಎಂಟ್ರಿ ಮಾಡಿ, ಇಲ್ಲಿ ಈ ಕ್ಯಾಪ್ಚಾವನ್ನು ಎಂಟ್ರ್ ಮಾಡಿರಿ. ಲಾಗಿನ್ ಅಂತೇಳಿ ಕೊಟ್ಟ ತಕ್ಷಣ ನೀವು ಕೊಟ್ಟಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರ್ತೈತಿ. ಆ OTPಯನ್ನು ಇಲ್ಲಿ ಎಂಟರ್ ಮಾಡಿ ಕಂಟಿನ್ಯೂ ಅಂತೇಳಿ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ ನೀವು ಈಗಾಗಲೇ ಅರ್ಜಿ ಏನು ಸಲ್ಲಿಸಿರಲ್ಲ ಆ ಅರ್ಜಿ ಯಾವ ಸ್ಥಿತಿ ಒಳಗೈತಿ, ನಿಮಗೆ ಅಮೌಂಟ್ ಬಂದೈತೋ ಇಲ್ಲೋ, ನಿಮ್ಮ ಅಪ್ಲಿಕೇಶನ್ನ ಇಲ್ಲಿವರೆಗೂ ಏನೇನಾಗೈತಿ ಅನ್ನೋದನ್ನು ನೀವು ಇಲ್ಲಿ ತಿಳ್ಕೊಬೋದು. ಇದಕ್ಕಾಗಿ ನೀವು ಯಾವ ಬ್ಯಾಂಕಿಗೆ ಹೋಗಬೇಕು ಅಂಥೇಳಿ ಅವಶ್ಯಕತೆ ಇಲ್ಲ. ಸೊ ನೋಡ್ತಾ ಇದ್ದೀರಿ, ಇಲ್ಲಿ ಅಪ್ಲಿಕೇಶನನ್ನು ನಾವು ಓಪನ್ ಮಾಡಿದ್ದೀವಿ. ಈ ಅಪ್ಲಿಕೇಶನ್ ಯಾವ್ಯಾವ ಸ್ಥಿತಿ ಒಳಗೈತಿ ಅನ್ನೋದನ್ನು ನಿಮಗೆ ತೋರ್ಸಾಕತ್ತೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ ಓಪನ್ ಆಕತಿ. ಇಲ್ಲಿ ಮೈ ಅಪ್ಲಿಕೇಶನ್, ಕ್ರೆಡಿಟ್ ಸಪೋರ್ಟ್, ಡಿಜಿಟಲ್ ಇನ್ಸೆಂಟಿವ್, ಸ್ಕಿಲ್ ಮಾಡ್ಯೂಲ್, ಟೂಲ್ ಕಿಟ್, ಮಾರ್ಕೆಟಿಂಗ್ ಸಪೋರ್ಟ್ ಇವೆಲ್ಲನೂ ಕಾಣಕತ್ತವ. ಅದಾದ ನಂತರ ನೀವು ಮಿಡಲಲ್ಲಿ ನೋಡಕತ್ತೀರಿ ಈ ಚೂಸ್ ಪ್ರೀ 15,000 ಟೂಲ್ ಕಿಟ್ ವೌಚರ್ ಅಂತ. ಇದನ್ನು ನೀವು ವೌಚರ ಮತ್ತು ಸ್ಕಿಲ್ ಟ್ರೈನಿಂಗ ಅಪ್ಲಿಕೇಶನ್ ಈಗಾಗಲೇ ಸಬ್ಮಿಟ್ ಮಾಡಿರ್ತೀರಿ. ಇವೆಲ್ಲ ಕೂಡ ಆದಮೇಲೆ ನಿಮಗೆ ಅಮೌಂಟ್ ರಿಲೀಸ್ ಆಗಿರೋ ಒಂದು ಸ್ಯಾಂಕ್ಷನ್ ಲೆಟರ್ ಇದೇ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಆಗಿರುತ್ತೆ. ಅದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಈ ಅಪ್ಲಿಕೇಶನನ್ನು ಓಪನ್ ಮಾಡೀನಿ. ಒಂದು ವೇಳೆ ನೀವು ಈ ಟ್ರೈನಿಂಗನ್ನು ಮುಗಿಸದೇ ಇದ್ದರೆ ಮತ್ತು ಈ ಟೂಲ್ ಕಿಟ್ಗಾಗಿ ನೀವು ಆರ್ಡರ್ ಮಾಡದೇ ಇದ್ದರೆ ನಿಮಗೆ ಯಾವುದೇ ಸರ್ಟಿಫಿಕೇಟ್ ಮತ್ತು ID ಕಾರ್ಡು ಬರದೇ ಇದ್ದರೆ ನಿಮಗೆ ಸ್ಯಾಂಕ್ಷನ್ ಲೆಟರ್ ಇದರಲ್ಲಿ ಸಿಗೋದಿಲ್ಲ. ನೀವು ಅದನ್ನು ಹುಡುಕೋ ಅವಶ್ಯಕತೆ ಇಲ್ಲ. ನೀವು ಈಗಾಗಲೇ ಟ್ರೈನಿಂಗನ್ನು ಮುಗಿಸಿದ್ದು ನಿಮ್ಮ ಮನೆಗೆ ಪೋಸ್ಟ್ಗೆ ಅಥವಾ ಈ ಅಪ್ಲಿಕೇಶನಲ್ಲಿ ನಿಮ್ಮ ಸರ್ಟಿಫಿಕೇಟ್ ಮತ್ತು ID ಕಾರ್ಡ್ ಹಾಗೆ ಉದ್ಯಮ್ ಅಸಿಸ್ಟೆಂಟ್ ಸರ್ಟಿಫಿಕೇಟ್ ಅಂತ ಏನು ಜನರೇಟ್ ಆಗಿರುತ್ತೆ ಆ ಸರ್ಟಿಫಿಕೇಟ್ ಕೂಡ ಇಲ್ಲಿ ಕಾಣಿಸ್ಬೇಕಾಗತ್ತೆ. ಇವೆಲ್ಲ ಸರ್ಟಿಫಿಕೇಟ್ಗಳನ್ನು ನಾವಿಲ್ಲಿ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದು ಸ್ವಲ್ಪ ಬ್ಲರ್ ಆಗಿರುತ್ತೆ. ಯಾಕಪ್ಪ ಅಂದರೆ ನಮ್ಮ ಈ ಸೆಕ್ಯೂರಿಟಿ ಪರ್ಪೋಸಾಗಿ ನಾವು ಇದನ್ನು ಬ್ಲರ್ ಮಾಡಿರ್ತೀವಿ. ಸೊ ಇಲ್ಲಿ ನೋಡಕತ್ತೀರಿ PM ವಿಶ್ವಕರ್ಮ ಸರ್ಟಿಫಿಕೇಟು, ವಿಶ್ವಕರ್ಮ ID ಕಾರ್ಡು ಹಾಗೆ ಉದ್ಯಮ್ ಅಸಿಸ್ಟೆಂಟ್ ಸರ್ಟಿಫಿಕೇಟ್ ನಿಮಗೆ ಶೋ ಆಗ್ತಾಯಿದೆ ಸ್ನೇಹಿತರೆ. ಒಂದು ವೇಳೆ ಇವು ನಿಮ್ಮ ಅಪ್ಲಿಕೇಶನ್ನಲ್ಲಿ ಜನ್ರೇಟ್ ಆಗಿದ್ದರೆ ಮುಂದಿನ ಸ್ಟೆಪ್ಪನ್ನು ನಾವೀಗ ನೋಡ್ಬೋದು. ಸ್ನೇಹಿತರೆ, ಒಂದು ನೆನಪಿಟ್ಕೋರಿ, ನಿಮ್ಮ ಅಪ್ಲಿಕೇಶನ್ನ ಸಬ್ಮಿಟ್ ಆಗಿರಬೇಕು, ಹಾಗೆ ಅದು ಅಪ್ರೂವಲ್ ಕೂಡ ಆಗಿರಬೇಕು. ಅಪ್ರೂವಲ್ ಆಗಿ ಅದಾದ ನಂತರ ನೀವು ಟ್ರೈನಿಂಗನ್ನು ಮುಗಿಸಿರಬೇಕು. ಅಂತಹ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಸ್ಯಾಂಕ್ಷನ್ ಲೆಟರ್ ಅಪ್ಲೋಡ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ಮೊದಲು ನೀವು ನೋಡ್ಕೋಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರೋ ರಿಸಿಪ್ಟನ್ನು ಕೂಡ ತೊಗೊಂಡಿರ್ತೀರ. ಅಪ್ಲಿಕೇಶನ್ ಫಾರ್ಮೆಟ್ ಕೂಡ ನಿಮಗೆ ಮೊದಲೇ ಜನ್ರೇಟ್ ಆಗಿರುತ್ತೆ. ಸೊ ಲಾಸ್ಟಲ್ಲಿ ನೀವು ಇಲ್ಲಿ ನೋಡಕತ್ತೀರಿ ಒಂದು ಡೌನ್ಲೋಡ್ ಯುವರ್ PMV ಸ್ಯಾಂಕ್ಷನ್ ಲೆಟರ್ ಅಂತ ಕಾಣಿಸ್ತಾ ಇದೆ. ಅದಕ್ಕಿಂತ ಮೊದಲು ಇಲ್ಲಿ ಅಪ್ಲಿಕೇಶನ್ ನೀವು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀರಾ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ಕೂಡ ಅದು ಅಪ್ಲಿಕೇಶನ್ ಫಾರ್ಮೆಟ್ ನಿಮಗೆ ಜನ್ರೇಟ್ ಆಗಿರುತ್ತೆ. ಸೊ ನಾವೀಗ ನೋಡಬೇಕಾಗಿರೋ
ವಿಷಯ ಏನಪ್ಪ ಅಂದ್ರೆ ಡೌನ್ಲೋಡ್ ಯುವರ್ PMV ಶಾಂಕ್ಷನ್ ಲೆಟರ್ ಅಂತ ಏನು ಅಪ್ಲೋಡ್ ಆಗಿದೆ, ಇದನ್ನು ನಾವು ಈಗ ತಿಳ್ಕೋಬೇಕಾದಂತಹ ವಿಷಯ ಸ್ನೇಹಿತರೆ. ನಾವೀಗ ಈ PM ವಿಶ್ವಕರ್ಮ ಯೋಜನೆಯ ಶಾಂಕ್ಷನ್ ಲೆಟರನ್ನು ನೋಡೋಣ. ಈ ಶಾಂಕ್ಷನ್ ಲೆಟರ್ನಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ಗಳನ್ನು ಒಳಗೊಂಡಿದ್ದು ಬ್ಯಾಂಕ್ನಿಂದ ನಮಗೆ ಎಷ್ಟು ಸಾಲ ಸೌಲಭ್ಯ ಸಿಗಲಿದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿರ್ತಾರೆ. ಸೊ ಈ ಒಂದು ಸ್ಯಾಂಕ್ಷನ್ ಲೆಟರ್ ಅಲ್ಲದೆ ನಿಮಗೆ ಪೋಸ್ಟ್ಗೆ ಕೂಡ ಒಂದು ಲೆಟರ್ ಬರುತ್ತೆ. ಆ ಸ್ಯಾಂಕ್ಷನ್ ಲೆಟರ್ ಜೊತೆಗೆ ಈ ಪೋಸ್ಟ್ ಲೆಟರನ್ನು ಕೂಡ ನೀವು ತೆಗೆದುಕೊಂಡು ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡಬೇಕಾಗುತ್ತೆ. ಅದೆಲ್ಲ ನಾನು ಮುಂದೆ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ. ಈಗ ಈ ಸ್ಯಾಂಕ್ಷನ್ ಲೆಟರನ್ನು ನೋಡೋಣ ಸ್ನೇಹಿತರೆ. ನೋಡ್ತಾ ಇದ್ರಿ, ಇಲ್ಲಿ ಸ್ಯಾಂಕ್ಷನ್ ಲೆಟರ್ ಈ ರೀತಿಯಾಗಿರುತ್ತೆ. ಎಲ್ಲ ಡೀಟೇಲ್ಸ್ಗಳನ್ನು ನಾನು ಶೋ ಮಾಡೋಕ್ಕೆ ಆಗೋದಿಲ್ಲ. ಕೆಲವೊಂದಿಷ್ಟು ಮಾಹಿತಿಯನ್ನು ನಿಮಗೆ ತೋರಿಸ್ತೀನಿ, ಯಾಕಂದರೆ ಅದು ಸೆಕ್ಯೂರಿಟಿ ಪರ್ಪಸ್ ಆಗಿರುತ್ತೆ. ಇಲ್ಲಿ ನೋಡಕತ್ತೀರಿ, ನಿಮ್ಮ ಹೆಸರು ಹಾಗೆ ನಿಮ್ಮ ಡೀಟೇಲ್ಸ್ಗಳನ್ನು ಎಲ್ಲವನ್ನು ಇಲ್ಲಿ ನೀಡಲಾಗಿದೆ. ಸ್ನೇಹಿತರೆ ನೋಡಕತ್ತೀರಿ, ಈ ಶಾಂಕ್ಷನ್ ಲೆಟರ್ ಒಳಗೆ ಈ ಮ್ಯಾಟ್ರ್ ವೆರಿ ಇಂಪಾರ್ಟೆಂಟ್. ನಿಮಗೆ ಬೇಕಾಗಿರೋ ಲೋನ್ ಎಷ್ಟು, ಬ್ಯಾಂಕ್ನಿಂದ ನಿಮಗೆ ಶಾಂಕ್ಷನ್ ಆಗಿರೋ ಲೋನ್ ಎಷ್ಟು ಅನ್ನೋದನ್ನು ಇಲ್ಲಿ ತಿಳಿಸಿದ್ದಾರೆ. ಇಲ್ಲಿ ರೀಪೇಮೆಂಟ್ ಕೂಡ ಇಲ್ಲಿ ಶೋ ಮಾಡ್ತಾ ಇದ್ದಾರೆ. ರೀಪೇಮೆಂಟ್ ಯಾವ ರೀತಿಯಾಗಿರುತ್ತೆ, ಅದು 18 ತಿಂಗಳಲ್ಲಿ ನೀವು ರೀಪೇಮೆಂಟನ್ನು ಮಾಡಬೇಕಾಗಿರುತ್ತೆ. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ತೋರಿಸಲಾಗಿದೆ. ಸ್ಟ್ಯಾಂಡರ್ಡ್ ಅಕೌಂಟ್ಗಳಿಗೆ ಇಲ್ಲಿ 5% ಇಂಟ್ರೆಸ್ಟ್ ಮಾಡಿದರೆ, NPA ಅಕೌಂಟ್ಗಳಿಗೆ ಇಲ್ಲಿ 3.25 ಇಂಟ್ರೆಸ್ಟನ್ನು ಮಾಡ್ತಾಯಿದ್ದಾರೆ. ಹಾಗೆ ಯಾವುದೇ ಹಿಡನ್ ಚಾರ್ಜಸನ್ನು ಇಲ್ಲಿ ಪ್ರೊಸೆಸಿಂಗ್ ಚಾರ್ಜಸನ್ನು ಇಲ್ಲಿ ನೀಡಲಾಗಿಲ್ಲ ಸ್ನೇಹಿತರೆ. ಅಸೆಸ್ಮೆಂಟ್ ಆಫ್ ಲೋನ್ ಲಿಮಿಟ್ ಅಂಡರ್ PM ವಿಶ್ವಕರ್ಮ ಸ್ಕೀಮ್ ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ. ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡುವಾಗ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂಗೆ ನೀವು ಏನು ಎಸ್ಟಿಮೇಟ್ ಮಾಡಿರ್ತೀರಿ ಆ ಎಸ್ಟಿಮೇಟ್ಗೆ ಸಂಬಂಧಪಟ್ಟಂಗೆ ಇಲ್ಲೊಂದು ಕ್ಯಾಲ್ಕುಲೇಷನನ್ನು ಮಾಡಿರ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಿ, ಬ್ಯಾಂಕ್ನಿಂದ ನಿಮಗೆ ಶಾಂಕ್ಷನ್ ಆಗಿರ್ತಕ್ಕಂಥ ಫೈನಾನ್ಸ್ ಎಷ್ಟು ಅನ್ನೋದನ್ನು ತಿಳಿಸಿದ್ದಾರೆ. ಇಲ್ಲೊಂದು ರೆಕಮೆಂಡೇಷನ್ ಅಂತ ಕೊಟ್ಟಿದ್ದಾರೆ. ಈ ರೆಕಮೆಂಡೇಷನ್ ಒಳಗೆ ಏನೈತಪ್ಪ ಅಂದ್ರೆ, ನೀವು ಬ್ಯಾಂಕಿಗೆ ಹೋಗಿ ನನಗೆ ಇಷ್ಟು ಲೋನ್ ಬೇಕು ಅಂತೇಳಿ ಕೇಳ್ಕೊಂಡಿದ್ದೀರಿ. ಅದಕ್ಕೆ ಸಂಬಂಧಪಟ್ಟಂಗೆ ಬ್ಯಾಂಕಿನವರು ಈ PM ವಿಶ್ವಕರ್ಮ ಯೋಜನೆಯ ಒಳಗೆ ನಿಮಗೆ ಆ ಅಮೌಂಟನ್ನು ಶಾಂಕ್ಷನ್ ಮಾಡಿದ್ದಾರೆ ಅಂಥೇಳಿ ಇಲ್ಲಿ ತಿಳಿಸಲಾಗಿದೆ. ಇದಿಷ್ಟು ಈ ಒಂದು ಶಾಂಕ್ಷನ್ ಲೆಟರ್ ಒಳಗೆ ಇರ್ತದೆ ಸ್ನೇಹಿತರೆ. ಇಲ್ಲಿ ನೋಡಕತ್ತೀರಿ, ಪೋಸ್ಟ್ನಿಂದ ನಿಮಗೊಂದು ಲೆಟ್ರ್ ಬರುತ್ತೆ. ನಿಮ್ಮ ಬ್ಯಾಂಕಿನವರು ಅಥವಾ ಈ ಯೋಜನೆಗೆ ಸಂಬಂಧಪಟ್ಟ ಒಂದು ಕಚೇರಿಯಿಂದ ನಿಮಗೆ ಒಂದು ಲೆಟರ್ ಬರುತ್ತೆ. ಆ ಲೆಟರ್ನಲ್ಲಿ ನಿಮಗೆ PM ವಿಶ್ವಕರ್ಮ ಸಾಲ ಅರ್ಜಿ ಸಂಖ್ಯೆಯನ್ನು ನಮೂದು ಮಾಡಿದ್ದಾರೆ. ನಿಮ್ಮ PM ವಿಶ್ವಕರ್ಮ ಅರ್ಜಿ ಸಂಖ್ಯೆ ಸಹಿತ ದಿನಾಂಕವನ್ನು ಒಳಗೊಂಡು ಈ ಮಂಜೂರಾತಿ ಪತ್ರ ನಿಮ್ಮ ಮನೆಗೆ ಪೋಸ್ಟ್ಗೆ ಬರುತ್ತೆ ಸ್ನೇಹಿತರೆ. ಈ ಪೋಸ್ಟ್ನಲ್ಲಿ ನಿಮಗೆ ತಿಳಿಸುವಂತಹ ಮಾಹಿತಿ ಏನಂದ್ರೆ, ನಿಮಗೆ ಈಗಾಗಲೇ ಅಮೌಂಟು ಮಂಜೂರಾಗಿದೆ. ಈ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡಬೇಕಾದ್ರೆ ನೀವು ಕೆಲವೊಂದಿಷ್ಟು ದಾಖಲೆಗಳನ್ನು ತರಬೇಕಾಗ್ತದೆ. ಅದಕ್ಕಾಗಿ ನೀವು ಬ್ಯಾಂಕಿಗೆ ಬಂದು ಭೇಟಿಯಾಗಿ ಅಂತ ತಿಳಿಸಿರ್ತಾರೆ. ಇಲ್ಲಿ ನೋಡಕತ್ತೀರಿ, ಇದೊಂದು ನೀವು ಟ್ರೈನಿಂಗನ್ನು ಮುಗಿಸಿದ ನಂತರ ನಿಮಗೆ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ನಿಂದ ಈ ಸರ್ಟಿಫಿಕೇಟನ್ನು ನೀಡಲಾಗುತ್ತೆ. ಈ ಸರ್ಟಿಫಿಕೇಟ್ ಕೂಡ ನಿಮಗೆ ಈ ಹಣವನ್ನು ಮಂಜೂರು ಮಾಡೋಕ್ಕೆ ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ ನಂತರ ಸಿಗ್ತಕ್ಕಂಥ ಅಪ್ಲಿಕೇಶನ್ ಫಾರ್ಮ್ಯಾಟು. ಅದಾದ ನಂತರ ಉದ್ಯಮ ಅಸಿಸ್ಟೆಂಟ್ ಸರ್ಟಿಫಿಕೇಟ್ ಕೂಡ ನಿಮಗೆ ಅಪ್ಲಿಕೇಶನ್ ಸಲ್ಲಿಸಿದ ಮೇಲೆ ಟ್ರೈನಿಂಗನ್ನು ಮುಗಿಸಿದ ನಂತರ ಸಿಗುತ್ತೆ. ಈ ಅಪ್ಲಿಕೇಶನ್ ನಿಮಗೆ ಅಪ್ರೂವಲ್ ಆದರೆ ಪೋಸ್ಟ್ನಲ್ಲಿ ಈ ಒಂದು PM ವಿಶ್ವಕರ್ಮ ID ಕಾರ್ಡು ಮತ್ತು ಸರ್ಟಿಫಿಕೇಟು ಈ PM ವಿಶ್ವಕರ್ಮ ಯೋಜನೆ ಅಡಿಯೊಳಗೆ ನಿಮ್ಮ ಈ ಅಡ್ರೆಸ್ಗೆ ಪೋಸ್ಟ್ ಮಾಡಿರ್ತಾರೆ. ಈಗ ವೆರಿ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಪ್ಪ ಅಂದ್ರೆ ಇದು ಸ್ನೇಹಿತರೆ, PM ವಿಶ್ವಕರ್ಮ ಯೋಜನೆ ಅಡಿ ಒಳಗೆ ಸಾಲ ಬಿಡುಗಡೆ ಆದ ನಂತರ ಹಣ ಜಮಾವಣೆ ಮಾಡಬೇಕಾದ್ರೆ ಯಾವ್ಯಾವ ದಾಖಲಾತಿಗಳು ಅವಶ್ಯಕ ಅನ್ನೋದನ್ನು ನೆನಪಿಟ್ಟುಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ನಾವು ಒಂದು ವೇಳೆ ಯಾವುದೇ ದಾಖಲಾತಿಗಳನ್ನು ತೊಗೊಂಡು ಹೋಗಲಿಲ್ಲಪ್ಪ ಅಂದ್ರೆ ಬ್ಯಾಂಕಿನವರು ನಿಮ್ಮನ್ನು ಅಡ್ಡಾಡಿಸಿಬಿಡ್ತಾರೆ. ಸೊ ಹಾಗಾಗಿ ನೀವು ದಾಖಲೆಗಳನ್ನು ಈ ವಿಡಿಯೋದಲ್ಲಿ ಹೇಳಿದಂಗೆ ನೋಟ್ ಮಾಡ್ಕೊರಿ. ಅವನ ಹಂಗೆ ತೊಗೊಂಡು ಬ್ಯಾಂಕಿಗೆ ಹೋಗಿ ಭೇಟಿಯಾಗ್ರಿ. ನಾನು ಈಗಾಗಲೇ ಹೇಳಿದಂಗೆ ನೀವು ಮೊದಲಿಗೆ ಅರ್ಜಿ ಹಾಕಿದಾಗ ತೆಗೆದುಕೊಂಡಿರೋ ಅಪ್ಲಿಕೇಶನ್ ಫಾರ್ಮ್ಯಾಟ್
ಆಮೇಲೆ ನಿಮ್ಮ ಮನೆಗೆ ಪೋಸ್ಟಿಗೆ ಬಂದಿರತಕ್ಕಂಥ ವಿಶ್ವಕರ್ಮ ಪ್ರಮಾಣ ಪತ್ರ ಮತ್ತು ID ಕಾರ್ಡ್. ನೀವು ಟ್ರೈನಿಂಗನ್ನು ಮುಗಿಸಿದ್ರಲ್ಲ, ಆ ಟ್ರೈನಿಂಗ್ ಮುಗಿಸಿದ ನಂತರ ಅಲ್ಲಿ ನಿಮಗೆ ಒಂದು ಇನ್ಸ್ಟಿಟ್ಯೂಷನ್ ಅವರು ಒಂದು ಪ್ರಮಾಣ ಪತ್ರವನ್ನು ಕೊಟ್ಟಿರ್ತಾರೆ. ಆ ಪ್ರಮಾಣ ಪತ್ರವನ್ನು ಕೂಡ ತಾವಿಲ್ಲಿ ಅಟ್ಯಾಚ್ ಮಾಡಬೇಕಾಗ್ತದೆ. ಅದಾದ ನಂತರ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಈ ಬ್ಯಾಂಕ್ ಪಾಸ್ಬುಕ್ಕನ್ನು ತಾವಿಲ್ಲಿ ಅಟ್ಯಾಚ್ ಮಾಡಬೇಕಾಗ್ತದೆ. ಅದಾದ ನಂತರ ಕೊಟೇಶನ್, ಇದು ವೆರಿ ಇಂಪಾರ್ಟೆಂಟು. ಈ ಕೊಟೇಶನನ್ನು ತಾವು ಯಾವುದಾದ್ರೂ ಒಂದು ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಂತಹ ಶಾಪ್ನಲ್ಲಿ ಅಥವಾ ಹಾರ್ಡ್ವೇರ್ ಶಾಪ್ಗಳಾಗಲಿ ಅಥವಾ ಕಟ್ಟಿಗೆ ಶಾಪ್ಗಳಾಗಲಿ ಈ ಒಂದು ಕೊಟೇಶನನ್ನು ತಾವು ತೆಗೆದುಕೊಳ್ಬೇಕಾಗ್ತದೆ. ನಿಮಗೆ ಬ್ಯಾಂಕಿನಿಂದ ಎಷ್ಟು ಅಮೌಂಟ್ ಬಿಡುಗಡೆ ಆಗಿದೆಯಲ್ಲ, ಆ ಅಮೌಂಟ್ಗಿಂತ ಒಂದು 5,000 10,000 ಹೆಚ್ಚಿರೋ ಅಮೌಂಟ್ ಕೊಟೇಶನನ್ನು ತಾವು ಪಡ್ಕೋಬೇಕಾಗ್ತದೆ. ಹಾಗೆ ರೆಂಟ್ ಅಗ್ರಿಮೆಂಟ್ ಬಾಂಡ್, ಬ್ಯಾಂಕಿನವರು ಹೇಳೋದು ಏನಪ್ಪ ಅಂದ್ರೆ 100 ರೂಪಾಯಿದು ರೆಂಟ್ ಅಗ್ರಿಮೆಂಟ್ ಬಾಂಡನ್ನು ತಾವು ತರಬೇಕಾಗ್ತದೆ ಅಂತ. ಇದು ಯಾಕಪ್ಪ ಅಂದ್ರೆ ಒಂದು ವೇಳೆ ಉದ್ಯೋಗ ಮಾಡತಕ್ಕಂಥ ಸ್ಥಳ ಅಥವಾ ಶೆಡ್ ಅಥವಾ ನಿಮ್ಮ ಶಾಪು ನಿಮ್ಮ ಸ್ವಂತದ್ದಾಗಿರದೇ ಇದ್ದರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ನೀವು ಬಾಡಿಗೆಯನ್ನು ಹೊಂದಿದರೆ, ನಿಮ್ಮ ಫ್ಯಾಮಿಲಿಯವರ ಬೇರೆಯವರ ಹೆಸರಿನಲ್ಲಿ ಇದ್ದರೂ ಕೂಡ ತಾವು ಒಂದು ರೆಂಟ್ ಅಗ್ರಿಮೆಂಟ್ ಬಾಂಡನ್ನು ಇಲ್ಲಿ ಅಟ್ಯಾಚ್ ಮಾಡಬೇಕಾಗ್ತದೆ. ಅದು 100 ರೂಪಾಯಿದ್ದು ಆಗಿದ್ದರೆ ಸಾಕು ಅಂತ ಬ್ಯಾಂಕಿನವ್ರು ಹೇಳ್ತಾರೆ. ಆದರೆ ನೀವು ಒಂದು ಸಾರಿ ಇದನ್ನು ಬ್ಯಾಂಕಿನಿಂದ ಕನ್ಫರ್ಮೇಷನ್ ಮಾಡಿ ತೆಗೆದುಕೊಳ್ಳೋದು ಒಳ್ಳೆಯದು. ಅದಾದ ನಂತರ ವೆರಿ ಇಂಪಾರ್ಟೆಂಟು, 5 ಬಾಂಡ್ಗಳನ್ನು ತಾವು ಪರ್ಚೇಸ್ ಮಾಡಬೇಕಾಗ್ತದೆ. ಆ ಬಾಂಡ್ಗಳು ಹೆಂಗಿರಬೇಕಪ್ಪ ಅಂದ್ರೆ, ಮೊದಲ ವ್ಯಕ್ತಿ ನಿಮ್ಮ ಹೆಸರಿರ್ತದೆ, ಫಸ್ಟ್ ಪರ್ಸನ್ ತಾವಾಗಿದ್ದರೆ, ಸೆಕೆಂಡ್ ಪರ್ಸನ್ ನಿಮ್ಮ ಲೋನ್ ರಿಲೀಸ್ ಮಾಡತಕ್ಕಂಥ ಬ್ಯಾಂಕಿನ ಹೆಸರಾಗಿರ್ತದೆ. ಮತ್ತು ಇಲ್ಲಿ ನೀವು ನೋಡ್ತಾ ಇರುವಂಗೆ ಆರ್ಟಿಕಲ್ 5J ಲೋನ್ ಅಗ್ರಿಮೆಂಟ್ ಲೆಟರ್, ಇದನ್ನು ತಾವು 500 ರೂಪಾಯಿಗೆ ಒಂದು ಬಾಂಡನ್ನು ತೆಗೆದುಕೊಳ್ಬೇಕಾಗ್ತದೆ. ನಂತರ ಎರಡನೇದು ಆರ್ಟಿಕಲ್ J ಅಂತ ಮೆನ್ಷನ್ ಆಗಿದೆ, ಅದು ಆರ್ಟಿಕಲ್ 5J ಲೋನ್ ಕಮ್ ಹಿಪೋಥಿಕೇಷನ್ ಅಗ್ರಿಮೆಂಟ್ ಬಾಂಡ್, 500 ರೂಪಾಯಿದ 3 ಬಾಂಡ್ಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಅದಾದ ನಂತರ ಆರ್ಟಿಕಲ್ 1I ಲೋನ್ ಕಮ್ ಹಿಪೋಥಿಕೇಷನ್ ಅಗ್ರಿಮೆಂಟ್, ಇದು 250 ರೂಪಾಯಿದು ಬಾಂಡ್ ಆದರೆ ಸಾಕು ಅಂತ ಬ್ಯಾಂಕಿನವ್ರು ಹೇಳ್ತಾರೆ. ಬಟ್ 250 ರೂಪಾಯಿದು ಬಾಂಡು ಈಗ ಸಿಗೋದಿಲ್ಲ. ಇದು 500 ರೂಪಾಯಿ ಬಾಂಡನ್ನು ಕೂಡ ತಾವು ತೆಗೆದುಕೊಳ್ಬೇಕಾಗ್ತದೆ. ಸೊ ಹೀಗೆ ನೀವು ಬಾಂಡ್ಗಳನ್ನು SBI ಬ್ಯಾಂಕ್ನಲ್ಲಿ ಈ ಬಾಂಡ್ಗಳನ್ನು ರಿಕ್ವೈರ್ಮೆಂಟ್ ಇದೆ. ಈ ಬಾಂಡ್ಗಳನ್ನು ತಾವು ತೆಗೆದುಕೊಂಡು ಹೋದರೆ ಮಾತ್ರ ತಮಗೆ ಲೋನನ್ನು ಕೊಡ್ತಾರೆ. ಸೊ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಯಾವ ರೀತಿ ಬಾಂಡ್ ಸಿಸ್ಟಮ್ ಇದೆ ಅನ್ನೋದನ್ನು ತಾವು ಅಲ್ಲಿ ವಿಚಾರ ಮಾಡಿಕೊಂಡು ಬಾಂಡ್ಗಳನ್ನು ತೆಗೆದುಕೊಳ್ಳಿ. ಅಲ್ಲಿ ಈ ಬಾಂಡ್ ಮ್ಯಾಟರ್ಸ್ ಒಂದೇ ನಿಮಗೆ ಡಿಫ್ರೆಂಟ್ ಆಗುತ್ತೆ. ಸೊ ಇಲ್ಲಿ ನೋಡಕತ್ತೀರಿ, ಆರ್ಟಿಕಲ್ 5J ಲೋನ್ ಕಮ್ ಹಿಪೋಥಿಕೇಷನ್ ಅಗ್ರಿಮೆಂಟ್, ಇದು 500 ರೂಪಾಯಿದು 3 ಬಾಂಡು. ಆರ್ಟಿಕಲ್ 1I ಲೋನ್ ಕಮ್ ಹಿಪೋಥಿಕೇಷನ್ ಅಗ್ರಿಮೆಂಟ್ 250 ರೂಪಾಯಿದು 1 ಬಾಂಡು. ಈ ಥರ ತಾವು ಬಾಂಡ್ಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಇದು 250 ರೂಪಾಯಿದು ಇದ್ರೆ ಸಾಕಂತೇಳಿ ಬ್ಯಾಂಕಿನವ್ರು ಹೇಳ್ತಾರೆ. ಬಟ್ 250 ರೂಪಾಯಿದು ಬಾಂಡು ಈಗ ಸಿಗೋದಿಲ್ಲ. ಲೋನ್ ಬಾಂಡ್ಗಾಗಿ ತಾವು ಲೋನ್ ಕಮ್ ಹಿಪೋಥಿಕೇಷನ್ ಅಗ್ರಿಮೆಂಟ್ ಬಾಂಡನ್ನು ಆರ್ಟಿಕಲ್ 1I ಬಾಂಡ್ಗೆ ತಾವು 500 ರೂಪಾಯಿ ಬಾಂಡನ್ನೇ ಪರ್ಚೇಸ್ ಮಾಡಬೇಕಾಗ್ತದೆ. ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ತಾವು ತಮ್ಮ ಬ್ಯಾಂಕಿಗೆ ವಿಸಿಟ್ ಮಾಡಿ, ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ಗಳೆಲ್ಲವನ್ನು ಕಲೆಕ್ಟ್ ಮಾಡ್ತಾರೆ. ಆ ಬ್ಯಾಂಕಿನಿಂದ ಒಂದು ಫಾರ್ಮೆಟನ್ನು ಕೊಡ್ತಾರೆ. ಆ ಫಾರ್ಮೆಟ್ ಎಲ್ಲವೂ ಕೂಡ ಒಂದು 50ರಿಂದ 60 ಪೇಜ್ವರೆಗೆ ಡಾಕ್ಯುಮೆಂಟ್ಸ್ ಇರುತ್ತೆ. ಆ ಡಾಕ್ಯುಮೆಂಟ್ಸಲ್ಲಿ ತಾವು ಸೈನ್ ಮಾಡಬೇಕಾಗತ್ತೆ. ಅವರು ಯಾವ ರೀತಿಯಾಗಿ ಸೈನ್ಗಳನ್ನು ಹೇಳ್ತಾರೆ ಅದೇ ರೀತಿಯಾಗಿ ತಾವು ಸೈನನ್ನು ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ರೂವಲ್ ಆದ ನಂತರ ನಿಮಗೆ 1 ದಿನ ಅಥವಾ 2 ದಿನದಲ್ಲಿ ನಿಮ್ಮ ಅಕೌಂಟಿಗೆ ಅಮೌಂಟ್ ರಿಲೀಸ್ ಆಗುತ್ತೆ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಈ ದಿನದ ವಿಷಯ. ಈ PM ವಿಶ್ವಕರ್ಮ ಲೋನನ್ನು ತಾವು ತಮ್ಮ ಅಕೌಂಟ್ಗೆ ಜಮಾ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ತಿಳಿಸೀನಿ. ಇದ್ರಾಗ ಏನಾದರೂ ತಮಗೆ ಕನ್ಫ್ಯೂಷನ್ ಇದ್ದರೆ ನಮ್ಮ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಅದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನು ನೀಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಬಾಯ್.